ನಟಿ ರಮ್ಯಾ ವರ್ಸಸ್ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಫ್ಯಾನ್ಸ್ ಇವರಿಬ್ಬರ ನಡುವಿನ ಸೋಷಿಯಲ್ ಮೀಡಿಯಾ ಗುದ್ದಾಟ ಎಲ್ಲಿವರೆಗೂ ಹೋಯಿತು ಅಂತಂದ್ರೆ ಎಸ್ಪಿ ಕಚೇರಿವರೆಗೂ ತಲುಪಿತು. ದೂರು ಕೂಡ ದಾಖಲಾಯಿತು. ಈಗ ಆ ಸಮರದ ಮುಂದಿನ ಹಂತ 43 ಇನ್ಸ್ಟಾ ಅಕೌಂಟ್ಗಳ ಬೆನ್ನತ್ತಿದೆ ಸಿಸಿಬಿ ಪೊಲೀಸರ ತಂಡ. ರಮ್ಯಾ ಬಳಿ ಮಾಹಿತಿಯನ್ನ ಪೊಲೀಸರು ಪಡ್ಕೊಂಡಿದ್ದಾರೆ, ಯಾವ್ಯಾವ ಅಕೌಂಟ್ಗಳು ಅನ್ನೋದ್ರ ಬಗ್ಗೆ. ಆದರೆ ತನಿಖೆ ಶುರುವಾಗ್ತಿದ್ದಂಗೆ ಡಿ ಫ್ಯಾನ್ಸ್ ಸ್ವಲ್ಪ ಅಲರ್ಟ್ ಆಗಿದ್ದಾರೆ. ಈಗ ಕೇಸ್ ವಾಪಸ್ ತಗೊಳ್ಳಿ ಮೇಡಮ್, ವಾಪಸ್ ತಗೊಳ್ಳಿ, ಇನ್ನಿಂಗಾಗಲ್ಲ, ತಪ್ಪಾಯಿತು, ಕ್ಷಮಿಸ್ಬಿಡಿ ಅನ್ನೋ ರೀತಿಯಲ್ಲೆಲ್ಲ ಮೆಸೇಜ್ ಮಾಡ್ತಿದ್ದಾರಂತೆ ಇನ್ಸ್ಟಾಗ್ರಾಮ್ನಲ್ಲಿ ನಟಿ ರಮ್ಯಾ ಅವ್ರಿಗೆ. ಆಲ್ರೆಡಿ ಒಂದು ಕೇಸ್ ಆದಮೇಲೆ ಈ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ, ಅದು ಇದಕ್ಕೇನಾ ಅಥವಾ ಇದನ್ನು ಬುದ್ಧಿ ಬಂದಿದ್ದು ಅಂತ ಕರಿಬಹುದಾ ಗೊತ್ತಿಲ್ಲ. ಬಟ್ ಮೀನ್ ವೈಲ್ ಆಲ್ ಆಫ್ ಅ ಸಡನ್ ಇಲ್ಲ, ಕೇಸ್ ವಾಪಸ್ ತಗೊಂಬಿಡಿ, ನೀನು ಹಂಗೆ ಹಿಂಗಾಗಲ್ಲ, ನಾವು ನೋಡ್ಕೋತೀವಿ ಇದ್ರ ಬಗ್ಗೆ, ಅದು ಇದು ಅಂತ ಹೇಳಿ ಆಲ್ ಆಫ್ ಅ ಸಡನ್ ಒಂದಿಷ್ಟು ಮೆಸೇಜ್ಗಳು ಬರೋದಕ್ಕೆ ಆರಂಭ ಆಗಿದೆಯಂತೆ. ಬಟ್ 43 ಅಕೌಂಟ್ಗಳನ್ನು ನಟಿ ರಮ್ಯಾ ಅವರು ನೋಟ್ ಮಾಡಿದ್ರು. ಆ ನೋಟ್ಗಳನ್ನು ಡೈರೆಕ್ಟಾಗಿ ಅಧಿಕಾರಿಗಳಿಗೆ ಕೊಟ್ಟಿದ್ರು, ಕಂಪ್ಲೇಂಟ್ ಆಗಿತ್ತು. ಈಗ ಸಿಸಿಬಿ ಪೊಲೀಸರು ಬೆನ್ನತ್ತಿದ್ದಾರೆ. 1 by 1 ಪ್ರಕರಣದ ತನಿಖೆಯನ್ನು ಆರಂಭ ಮಾಡ್ತಿದ್ದಾರೆ. ಮಂಜುನಾಥ್ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ನಟಿ ರಮ್ಯಾ ಅವ್ರಿಗೇನು ಇವತ್ತು ಮೆಸೇಜ್ ಅಂತೆ, ಬೇಡ ಮೇಡಮ್ ವಾಪಸ್ ತೆಗೆದುಬಿಡಿ ಅನ್ನೋಂಥ ಮೆಸೇಜ್ಗಳು ಬರ್ತಾ ಇದೆಯಂತೆ. ಯಾಕೆ ಈ ಮೆಸೇಜ್ಗಳು ಬರೋದಕ್ಕೆ ಏನು ಕಾರಣ? ಕಾನೂನು ಡೆವಲಪ್ಮೆಂಟ್ ಎಲ್ಲಿವರೆಗಾಗಿದೆ ಮಂಜುನಾಥ್? ಪ್ರಣತ್, ನಾವು ಕೂಡ ಈ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ನಟರ ವಾರ್ ನೋಡಿದ್ವಿ. ಅದರಲ್ಲೂ ಕೂಡ ನಟಿ ರಮ್ಯಾ ಪೊಲೀಸ್ ಕಮಿಷನರ್ ಕಚೇರಿಯನ್ನು ಹತ್ತಿದ್ರು. ಯಾಕಂದರೆ ಇನ್ಸ್ಟಾದಲ್ಲಿ ದರ್ಶನ್ ಅಭಿಮಾನಿಗಳಿಂದ ಸಾಕಷ್ಟು ಅವಾಚ್ಯ ಶಬ್ದಗಳು ಬರ್ತಿದ್ದಾವೆ. ಇದರಿಂದ ಸಾಕಷ್ಟು ಮಹಿಳೆಯರು ಕೂಡ ಸಾಕಷ್ಟು ಒಂದಿಷ್ಟು ಮಾನ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತೆ. ಖುದ್ದಾಗಿ ನಟಿ ರಮ್ಯಾ ಅವರೇ ಪೊಲೀಸ್ ಕಮಿಷನರ್ಗೆ ಯಾರೆಲ್ಲ ಅಶ್ಲೀಲವಾಗಿ ಅವ್ಯಾಚ್ಯ ಶಬ್ದಗಳಿಂದ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿದ್ರು, ಅದಕ್ಕೆ ಹೋಗಿ ಪೊಲೀಸ್ ಕಮಿಷನರ್ಗೆ ನೇರವಾಗಿ ಕಂಪ್ಲೇಂಟನ್ನು ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಈಗ ಸಿಸಿಬಿ ಪೊಲೀಸರು ಯಾರೆಲ್ಲ ಅಂದರೆ ಇನ್ಸ್ಟಾದಲ್ಲಿ ಈ ರೀತಿ ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡಿದ್ರು ಅಂಥವ್ರ ಮೇಲೆ ಒಂದಿಷ್ಟು ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಸಿಸಿಬಿ ಪೊಲೀಸರು ಯಾವಾಗ ಮುಂದಾಗ್ತಿದ್ದಂಗೆ ಇದೀಗ ಮತ್ತೆ ಏನು ಒಟ್ಟು 43 ಜನ ಏನು ಇನ್ಸ್ಟಾದಲ್ಲಿ ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡಿದ್ರು ಅದನ್ನು ಸಿಸಿಬಿ ಪೊಲೀಸರು ಜಾಲಾಡ್ತಿದ್ದಂಗೆ ಇದೀಗ ಮತ್ತೆ ನಟಿ ರಮ್ಯಾ ಅವರಿಗೆ ದಯಮಾಡಿ ತಪ್ಪಾಗಿದೆ, ಕ್ಷಮಿಸಿ, ಈ ಕೇಸನ್ನು ವಾಪಸ್ ತಗೊಳ್ಳಿ ಅಂತೇಳಿ ಈಗ ದರ್ಶನ್ ಅಭಿಮಾನಿಗಳು ರಮ್ಯಾ ಅವರಿಗೆ ಮೆಸೇಜ್ ಮಾಡ್ತಿದ್ದಾರೆ. ಸೊ ಹೀಗಾಗಿ ರಮ್ಯಾ ಅವರು ಕೂಡ ಎಲ್ಲೋ ಒಂದು ಕಡೆ ಅಂದರೆ ಅವರ ಆಪ್ತರಿಗೆ ಹೇಳ್ಕೊಂಡಿರುವಂಥದ್ದು, ಯಾರೆಲ್ಲ ಈ ರೀತಿ ಅವಾಚ್ಯ ಶಬ್ದಗಳಿಂದ ನಮಗೆ ನಿಂದನೆ ಮಾಡಿದ್ರು, ಮತ್ತೆ ಇದೀಗ ಯಾವಾಗ ಸಿಸಿಬಿ ಪೊಲೀಸರು ಕಾನೂನಿನಲ್ಲಿ ಕ್ರಮ ಜರುಗಿಸೋಕ್ಕೆ ಮುಂದಾದ್ರು, ಎಲ್ಲ ಒಂದು ಕಡೆ ಮತ್ತೆ ನಮಗೂ ಕೂಡ ಇದರಿಂದ ಎಲ್ಲಿ ಜಾಸ್ತಿ ಕಠಿಣ ಶಿಕ್ಷೆ ಆಗುತ್ತೋ ಅನ್ನೋ ಭಯದಿಂದ ಎದರಿ ಇದೀಗ ಆ ಕೇಸನ್ನು ವಾಪಸ್ ತಗೊಳ್ಳಿ ಅಂತೇಳಿ ಈಗ ನಟಿ ರಮ್ಯಾ ಅವ್ರಿಗೆ ಮನವಿ ಮಾಡ್ತಿದ್ದಾರೆ. ಆದರೂ ಕೂಡ ನಟಿ ರಮ್ಯಾ ಅವರು ಇಲ್ಲ, ಯಾಕಂದರೆ ಇದನ್ನ ಈಗಲೇ ಹಿಂಗೆ ಬಿಟ್ಟರೆ ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ಇವರು ಚಿಗುರ್ಕೋತಾರೆ, ಮತ್ತೆ ನನ್ನಂತಹ ಮಹಿಳೆಯರಾಗಿರ್ಬೋದು ಒಟ್ಟಾರೆ ಹೆಣ್ಮಕ್ಳಿಗೆ ಈ ರೀತಿ ಮುಂದಿನ ದಿನಗಳಲ್ಲಿ ಭಾಳ ಇನ್ನಷ್ಟು ಕೆಟ್ಟದಾಗುತ್ತೆ. ಸೊ ಹೀಗಾಗಿ ಇವರಿಗೆ ಕಠಿಣ ಕ್ರಮ ಆಗಬೇಕು ಅಂತೇಳಿ ಆ ಕೇಸನ್ನು ವಾಪಸ್ ಪಡೆಯೋದಕ್ಕೆ ನಟಿ ರಮ್ಯಾ ಅವರು ಮುಂದಾಗಿಲ್ಲ. ಸೊ ಆದರೆ ಪೊಲೀಸರು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಠಿಣ ಕ್ರಮ ಕೈಗೊಳ್ತಾರೆ, ಅವ್ರಿಗೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಅಂತೇಳಿ ಕಾದು ನೋಡಬೇಕಾಗುತ್ತೆ. ಪ್ರಣಾತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ.